ಹಾಯ್ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶ್ರೀ ಚನ್ನಬಸವೇಶ್ವರ ಮಠ ಮತ್ತು ಪ್ರಜ್ಞಾವಂತ ಯುವಕರ ವೇದಿಕೆಯ ವತಿಯಿಂದ 100 ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಮುಖ್ಯ ಅತಿಥಿಗಳಾಗಿ ಈ ಊರಿನ ಗಣ್ಯರು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಬನ್ನಿ, ಈ ವಿಡಿಯೋ ಮುಖಾಂತರ ನಿಮಗೆ ಸಸಿ ನೆಡುವ ಕಾರ್ಯಕ್ರಮವನ್ನು ತೋರಿಸುತ್ತೇನೆ. ಶ್ರೀ 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 ಶಟಸ್ಥಳ ಬ್ರಹ್ಮ ಆರೋಢ ಮಠ ಗಲಗ್ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇವತ್ತು ಈ ಒಂದು ಮಠದ ಗದ್ದಿಗೆ ಮಾಲೀಕರನ್ನು ನಮ್ಮೆಲ್ಲರ ಮನದಲ್ಲಿ ನೆನೆಯುತ್ತಾ, ಹಾಗೂ ಈ ಒಂದು ಸುಂದರ ವೇದಿಕೆಗೆ ಮುಖ್ಯ ಆತ್ಮೀಯರಾಗಿ ಬಂದಿರತಕ್ಕಂಥ ಅರಣ್ಯ ಇಲಾಖೆಯ ಮಾನ್ಯ RF ಸರ್ ಆಗಿರ್ತಕ್ಕಂಥ ಜಗದೀಶ್ ಸರ್ ಅವರು ಹಾಗೂ ಬೂದೆಪ್ಪ ಸರ್ ಅವರು ಮತ್ತು ಅವರೆಲ್ಲ ಹಿರಿಯ ಸಿಬ್ಬಂದಿ ವರ್ಗದವರನ್ನು ಈ ಒಂದು ಸುಂದರವಾದ ಇವತ್ತು ವಿಶೇಷತೆ ದಿನ ಏನಂತಂದರೆ ನಮಗೆಲ್ಲರಿಗೆ ತಿಳಿದಿದೆ, ವಿಶ್ವ ಪರಿಸರ ದಿನ ಜೂನ್ 5 ಅಂತಕ್ಕಂಥದ್ದು ಅತ್ಯಂತ ಸುಂದರವಾದಂಥ ದಿನ ಇದು ಮತ್ತು ವಿಶ್ವದಾದ್ಯಂತ ನಾವೆಲ್ಲ ನೆನಪಿಸ್ಕೊಳ್ತಕ್ಕಂಥ ದಿನ. ಈ ಒಂದು ಸಂದರ್ಭದಲ್ಲಿ ಮಾತು ಅಂತಕ್ಕಂಥದ್ದೆಲ್ಲ ಒಂದು ಮಹಾತ್ಮರಾಡಿದಂಥ ಒಂದು ಮಾತು ನೆನಪು ಬರ್ತದೆ. ನಾವೀಗ ಸಾಮಾನ್ಯವಾಗಿ ಒಂದು ಬೈಕ್ಗೆ ಒಂದು ಏನಂತಾರೆ ಹವಾ ಹಾಕ್ಕೋಬೇಕಾದ್ರೆ 5 ರೂಪಾಯಿ ಕೊಡ್ತೀವಿ, ಮತ್ತು ಒಂದು ಒಪ್ಪತ್ತಿನ ಊಟ ಮಾಡಬೇಕಾದ್ರೆ ನಾವು 100 ರೂಪಾಯಿ ಅನ್ನಕ್ಕೆ ಅಂತ ಕೊಡ್ತೀವಿ, ಹೌದಾ? ಇವತ್ತು ಕರೆಂಟ್ ಬಿಲ್ಲನ್ನು ಕಟ್ತೀವಿ. ಒಂದೇ 1 ರೂಪಾಯಿ ಕೂಡ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಿದೆ, ಅನ್ನವನ್ನು ಕೂಡ ಯಾವುದೇ ದುಡ್ಡಿಂದ ಪರಿಗಣಿಸದೆ ಇವತ್ತು ನಿಸರ್ಗ ನಮಗೇನು ಕೊಡ್ತಾ ಇದೆ ಅಂತಂದರೆ ಎಲ್ಲವನ್ನು ಒದಗಿಸ್ತಾ ಇದೆ. ಗಾಳಿ, ಈ ದೇಹ ಅಂತಕ್ಕಂಥ ಒಂದು ಪವಿತ್ರವಾದಂಥ ಜಾಗದಲ್ಲಿ 9 ನವರಂಧ್ರಗಳನ್ನಿಟ್ಟು ಗಾಳಿಯನ್ನು ತುಂಬಿದ್ದಾನೆ. ಒಂದು ಸೈಕಲ್ ಟ್ಯೂಬ್ನಲ್ಲಿ ನಾವು ಒಂದು ಸ್ವಲ್ಪ ಗಾಳಿ ತುಂಬಬೇಕಾದ್ರೆ 5 ರೂಪಾಯಿ ಅಥವಾ 10 ರೂಪಾಯಿ ಚಾರ್ಜನ್ನು ಕೊಡ್ತೀವಿ. ಆದರೆ ಈ ಒಂದು ನಿಸರ್ಗದತ್ತವಾಗಿ ನೀಡಿರ್ತಕ್ಕಂಥ ಈ ದೇಹಕ್ಕೆ ನಾವು ಗಾಳಿಯಿಂದ ತುಂಬಿದ್ದೀವಿ. ಈ ಗಾಳಿಯನ್ನು ಎಲ್ಲಿಂದ ಸಿಗ್ತಾ ಇದೆ ಅಂತಂದರೆ ಗಾಳಿ, ನೀರು, ಆಹಾರ, ಬೆಳಕು ಅಂತಕ್ಕಂಥದ್ದು ಈ ಒಂದು ಸುಂದರವಾದ ನಿಸರ್ಗದಿಂದ ಸಿಗ್ತಾ ಇದೆ. ಆ ಒಂದು ನಿಸರ್ಗಕ್ಕಾಗಿ ನಾವೇನು ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರವೇ ಇಂಥ ಒಂದು ಸುಂದರವಾದಂಥ ವೇದಿಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅಂಥ ಒಂದು ವೇದಿಕೆಗೆ, ಅಂಥ ಒಂದು ಕಾರ್ಯಕ್ರಮಕ್ಕೆ, ಸುಂದರವಾದಂಥ ಕಾರ್ಯಕ್ರಮಕ್ಕೆ ಈಗ ಆಲ್ರೆಡಿ ನಾವು ಪ್ರಜ್ಞಾವಂತ ಯುವಕರ ಬಳಗ ತುಂಬ ಜನ ಇವತ್ತು ಸಂತೆ ಇರೋದ್ರಿಂದ ಅಥವಾ ಕೆಲವು ಅವರವರೇ ಆದಂಥ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಬರಲಿಕ್ಕಾಗಿಲ್ಲ. ಸುಮಾರು 100ಕ್ಕೂ ಹೆಚ್ಚು ಜನ ಈ ಪ್ರಜ್ಞಾವಂತ ಯುವಕರ ಬಳಗದಿಂದ ಮತ್ತು ಈ ಒಂದು ಆರೋಢ ಮಠದ ಆರಾಧ್ಯದ ಅವರ ಅನುಗ್ರಹದಲ್ಲಿ ತುಂಬ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದೀವಿ ಈ ಹಿಂದೆ. ಈಗ ನಾವು ನೋಡಿದಾಗ ನಮ್ಮ ಕೆಲವು ಊರಿನ ಭಾಗಗಳಲ್ಲಿ ಅತ್ಯಂತ ಪವಿತ್ರವಾದ ಸ್ಥಳಗಳಂತ ಏನಿದಾವೆ ಅಲ್ಲೆಲ್ಲ ಏನು ಮರಗಳನ್ನು ಕಾಣ್ತಾ ಇದ್ದೀವಿ. ಇವತ್ತು ನಾವು ದೈತ್ಯವಾಗಿ ಬೆಳೆದು ನಿಂತಂಥ ಮರಗಳು ಅಥವಾ ಮತ್ತು ಈ ಮಠದಲ್ಲಿ ಕೆಲವು ಮರಗಳನ್ನು ನಾವೇನು ಕಾಣ್ತಾ ಇದ್ದೀವಿ, ಇವತ್ತು ಆ ಎಲ್ಲ ಮರಗಳನ್ನು ನಾವು ಏನು ಕೈ ಜೋಡಿಸಿ ಈ ಸಸಿಗಳನ್ನು ನೆಡುವಂಥ ಕಾರ್ಯಕ್ರಮಕ್ಕೆ ಏನು ಚಾಲನೆ ಕೊಟ್ಟಿದ್ದೀವಿ, ಆ ಒಂದು ಚಾಲನೆಯಿಂದನೇ ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತಿದ್ದಾವೆ. ನಿಜವಾಗ್ಲೂ ಇವತ್ತು ನಾವು ಮಠದಲ್ಲಿ ನೋಡ್ತಾ ಇದ್ದೀವಿ, ಸಾವಿರಾರು ಮರಗಳನ್ನು ನಡೆಸಿದರೆ ಆ ನಡೆಸಿರ್ತಕ್ಕಂಥ ಪುಣ್ಯಾತ್ಮರು ಇವತ್ತು ಎಲ್ಲಿದ್ದಾರೋ ಗೊತ್ತಿಲ್ಲ. ನಿಜವಾಗ್ಲೂ ಅವರ ಜೀವಕ್ಕೆ, ಆತ್ಮಕ್ಕೆ ಭವ್ಯವಾದಂಥ ಒಂದು ಎಷ್ಟು ಥ್ಯಾಂಕ್ಸ್ಗಳನ್ನು ಹೇಳಿದರೂ ಕಡಿಮೆನೇ. ಯಾಕಂದರೆ ಅಷ್ಟೊಂದು ಮರಗಳನ್ನು ನೀಡಿದ್ದಾರೆ. ಸೊ ಮುಂದಿನ ಪೀಳಿಗೆ ನಾವು
ಈ ಒಂದು ಜನ್ರೇಷನ್ನು ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ಇವತ್ತು ಆದ್ಯಂತ ವಿಶ್ವ ಪರಿಸರ ದಿನಾಚರಣೆ ನೀಡ್ತಾ ಇದ್ದೀವಿ. ಇಂಥ ಒಂದು ಕಾರ್ಯಕ್ರಮಗಳು ವರ್ಷದುದ್ದಕ್ಕೂ ಮುಂದಿನ ದಿನಗಳಲ್ಲಿ ಕೂಡ ನಡೀಲಿ. ಇವತ್ತು ಅದು ಯಾವುದೋ ಒಂದು ವೆರ್ಜುವೈನಾ ಅಂತಕ್ಕಂಥ ದೇಶ ಇವತ್ತು ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ಅಡಿಯಲ್ಲಿ ಭಾರತದ ಸಾನ್ನಿಧ್ಯವನ್ನು ವಹಿಸಿಕೊಂಡು ಇವತ್ತು ಪ್ರೋಗ್ರಾಮನ್ನು ಸೆಲೆಬ್ರೇಟ್ ಮಾಡ್ತಾ ಇದೆ. ಸೊ ಸ್ಲೋಗೋ ಏನಿದೆ ಅಂತಂದರೆ ಹವಾಮಾನ ವೈಪರೀತ್ಯ ಮತ್ತು ಪ್ಲಾಸ್ಟಿಕ್ ಮುಕ್ತ ಭಾರತವನ್ನು ನಿರ್ಮಾಣ ಮಾಡಬೇಕಂತಕ್ಕಂಥ ಒಂದು ಸ್ಲೋಗೋದೊಂದಿಗೆ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಇದೆ. ಸೊ ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಎಷ್ಟರ ಮಟ್ಟಿಗೆ ಪ್ಲಾಸ್ಟಿಕ್ಗಳನ್ನು ಬಳಸ್ತಾ ಇದ್ದೀವಿ, ಪರಿಸರವನ್ನು ನಾಶ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಒಂದು ಹಾಡು ಬರುತ್ತೆ, ಎಲ್ಲ ಮಾಯ ಅಂತಕ್ಕಂಥ ಒಂದು ಹಾಡು. ನಾಳೆ ನಾವೂ ಮಾಯ. ಸೊ ಆ ಮಾಯ ಆಗಬಾರ್ದು ಅನ್ನೋದಾದರೆ ಸೊ ಈ ಪರಿಸರವನ್ನು ಉಳಿಸಲೇಬೇಕಾದಂಥ ಅತ್ಯಂತ ಅವಶ್ಯಕತೆ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸೊ ಸದಾಕಾಲ ಹೀಗೆ ನಡೀತಿರಲಿ ಸರ್. ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಸುಂದರವಾದಂಥ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಬಂದು ನಮ್ಮ ಮಠದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ದು ಹುಡುಗರೆಲ್ಲ. ಸೊ ಈ ಒಂದು ಸಸಿ ನೆಡುವ ಕಾರ್ಯಕ್ರಮ ಆಗಬೇಕಂತಕ್ಕಂಥದ್ದನ್ನು ನಾನು ರಿಕ್ವೆಸ್ಟ್ ಮಾಡೋದು ಈ ಮೂಲಕ ತಮ್ಮಲ್ಲಿ ಏನಂತಂದರೆ ಸರ್, ಪ್ರತಿ ವರ್ಷವೂ ಈ ಥರದ್ದು ಒಂದು 50-100 ಗಿಡಗಳನ್ನು ನೆಡೋದಾದರೆ ಸೊ ಇನ್ನೂ ಹಚ್ಚ ಹಸುರಾಗಿ ನಮ್ಮ ಗ್ರಾಮ ವಿಜೃಂಭಿಸ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಒಂದು ಸುಂದರವಾದ ವೇದಿಕೆಗೆ ನಾನು ಗುರುಗಳಿಗೆ ಈ ಪರಿಸರ ದಿನಾಚರಣೆ ಅಂಗವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಪರಿಸರ ದಿನಾಚರಣೆ ಅಂತಂದರೆ ನಮ್ಮ ಸುತ್ತಮುತ್ತ ಇರೋಂಥ ಪರಿಸರ ಈಗೇನು ನಾವು ನೋಡ್ತಾ ಇದ್ದೀವಿ, ಇದೇ ಪರಿಸರನ ಮುಂದಿನ ಪೀಳಿಗೆಗೆ ಕಾಪಾಡ್ಕೊಂಡು ಹೋಗೋಂಥದ್ದೇ ಒಂದು ನಮ್ಮ ಮೇಲೆ ಇರೋಂಥ ಗುರುತರವಾದ ಜವಾಬ್ದಾರಿ. ಯಾಕಂದರೆ ಇವತ್ತಿರೋಂಥ ನಾವು ಇದ್ದಂಥ ಗಿಡ ಮರಗಳು ಈಗ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ದೊಡ್ಡ ದೊಡ್ಡ ಮರಗಳಿದ್ವು, ಆ ಮರಗಳು ಎಲ್ಲಿಗೆ ಹೋಗಿದ್ವು? ಆ ಮರಗಳಲ್ಲೆಲ್ಲ ನಾವು ಜೋಕಾಲಿ ಆಡ್ತಿದ್ವಿ. ಅಂಥ ಜೋಕಾಲಿ ಆಡೋಂಥ ಮರಗಳು ಈಗ ಎಲ್ಲಾದರೂ ಇದ್ದಾವ? ಇಲ್ಲ. ಈ ಥರದ್ದೇ ನಾವು ಏನು ಅನುಭವಿಸಿದ್ವಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಅದೇ ಒಂದು ಪರಿಸರವನ್ನು ಅನುಭವಿಸ್ಲಿ. ಹಾಗೂ ಈಗ ಏನು ಪರಿಸರ ಯಾವುದನ್ನು ಕೇಳೋದಿಲ್ಲ, ನನ್ನ ಉಳಿಸ್ರಿ ಅಂತ ಕೇಳೋದಿಲ್ಲ ಅದು. ಮತ್ತು ಇನ್ನೊಂದು 4 ದಿನ ಉಳಿಸ್ರಿ, ನನ್ನ 8 ದಿನ ಉಳಿಸ್ರಿ ಅಂತ ಕೇಳೋದಿಲ್ಲ. ನಮ್ಗೆ ಅದನ್ನು ನಾವು ನಾಶ ಮಾಡಿದರೆ ಅದರಿಂದ ಎಫೆಕ್ಟ್ ಮಾತ್ರ ನಮಗೆ ತೋರಿಸ್ತದೆ. ಎಕ್ಸಾಂಪಲ್, ಈಗ ಈ ಮರನ ಕಡಿದ್ವಿ ಅಂತ ತಿಳ್ಕೊರಿ. ಆ ಮರದ ಬುಡಕ ನಾವು ಡೈಲಿ ಕೂಡ್ತಾ ಇದ್ವಿ ಅಂತಂದರೆ ಆ ಡೈಲಿ ಕೂತಾಗ ಏನಿರ್ತದೆ? ತಂಪಾದ ನೆರಳು ಇರ್ತದೆ, ಒಳ್ಳೆ ಗಾಳಿ ಇರ್ತದೆ, ಆರಾಮ್ಸೆ ಮಲ್ಕೊಂಡಿರ್ತೀವಿ, 4 ಬೈಕ್ ನಿಲ್ಲಿಸ್ತೀವಿ, ಒಂದು ವ್ಯಾಪಾರಕ್ಕೆ ಒಂದು ಸ್ಥಳ ಆಗಿರ್ತದೆ. ಆ ಗಿಡ ಕಡಿದ ತಕ್ಷಣ ಏನಾಗ್ತದೆ? ಅದ್ರದ್ದು ಇಮಿಡಿಯೇಟ್ ಎಫೆಕ್ಟ್ ನಾಳೆಯಿಂದನೇ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ನಾಳೆ ನಾವು ಹೋಗಿ ಅಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ, 2 ನಿಮಿಷ 1 ನಿಮಿಷ ನಿಲ್ಲಿಕ್ಕೂ ಆಗೋದಿಲ್ಲ. ಹಂಗಾಗಿ ಈ ನಮ್ಮ ಪರಿಸರವನ್ನು, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಮ್ಮ ಮುಂದಿನ ಪೀಳಿಗೆಗಾಗಿ ಉಳಿಸ್ಕೊಂಡು ಹೋಗೋಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಈ ಪರಿಸರನ ಉಳಿಸ್ಲಿಕ್ಕೆ ಇಷ್ಟೆಲ್ಲ ಯುವಕರು, ಇಷ್ಟೆಲ್ಲ ಮಠದವರು ಮತ್ತು ಇಲ್ಲಿನ ಸಂಘ ಸಂಸ್ಥೆಗಳೆಲ್ಲ ಕೈ ಜೋಡಿಸಿದಿರಿ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ತಮ್ಮ ಪ್ರಯತ್ನ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ನನ್ನ 4 ಮಾತುಗಳನ್ನು ಇಲ್ಲ ಬಿಡು ಮತ್ತೆ ಮೊದಲನೇದಾಗಿ ಎಲ್ರಿಗೂ ಕೂಡ ಈ ಬೆಳಗಿನ ಶುಭೋದಯ ತಿಳಿಸ್ತಾ ಇದ್ದೀವಿ. ನಮ್ಮ ಹಿರಿಯರಾಗಿರುವಂಥ ಆತ್ಮೀಯರಾಗಿರುವಂಥ ಮೌನೇಶ್ ಅಣ್ಣವರು ಹೇಳಿದ್ರಿ ಈಗ ತಾನೇ, ಸುಮಾರು ವರ್ಷಗಳಿಂದ, ಸುಮಾರು 10 ವರ್ಷಗಳಾಯಿತು ಈ ಒಂದು ಪ್ರಜ್ಞಾವಂತ ಯುವಕರ ಬಳಗ ಸ್ಥಾಪನೆಯಾಗಿ ಹಲವಾರು ಕಾರ್ಯಗಳು. ಮೊದಲನೇದಾಗಿ ಈ ಒಂದು ಕೊರೋನಾ ಪೀರಿಯಡಲ್ಲಿ ಆ ಸಂದರ್ಭದಲ್ಲಿ ಮಾಡಿರುವಂಥ ಎಲ್ಲ ಕಾರ್ಯಗಳು ಕೂಡ ಅವಿಸ್ಮರಣೀಯ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೇ ನಮ್ಮ ಅಣ್ಣವರು ಅಕ್ಬರ್ ಬೈ ಅವರು ಎಲ್ಲರೂ ಹೇಳಿದರು, ಇವತ್ತು ಜೂನ್ 5 ವಿಶ್ವ ಪರಿಸರ ದಿನ, ಒಳ್ಳೆಯ ದಿನ. ಯಾಕಂತೇಳಿದ್ರೆ ನಾವು ಮೌನೇಶ್ ಅಣ್ಣವ್ರು ಹೇಳಿದಾಗೆ ಪ್ರತಿಯೊಂದು ಕೂಡ ನಾವು ಮಾಡಿರುವಂಥ ಕೆಲವು ಕಾರ್ಯಗಳು ಈ ಗಿಡದ ರೂಪದಲ್ಲಿ ಆಗಿರ್ಬೋದು, ಬೇರೆ ರೂಪದಲ್ಲಿ ಆಗಿದೆ, ಅವು ನಮಗೇನಾಗುತ್ತೆ ಅಂದರೆ ಮುಂದಿನ ಫ್ಯೂಚರ್ ಜೀವನದಲ್ಲಿ ಏನಾಗುತ್ತೆ ಮರುಕಳಿಸುತ್ತೆ. ಆದರೆ ಪ್ರತಿಯೊಂದು ಒಳ್ಳೆ ಕೆಲಸಗಳು ಮಾಡ್ತಾ ಬರಬೇಕು. ಇವತ್ತು ಈ RF ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೊಂದು ತುಂಬ ಖುಷಿ ವಿಚಾರ. ಯಾಕಂತಂದರೆ ಅವ್ರಿಗೆ ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಅವ್ರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ನಮಗೆಲ್ಲ ಖುಷಿಯಾದಂಥ ವಿಚಾರ. ಅದ್ರ ಜೊತೆಗೆ ಇವತ್ತು ಅಣ್ಣವ್ರು ಹೇಳಿದ ಹಾಗೆ ನಾವು ಈ ಒಂದು ರೋಡು ಡಿವೈಡರ್ ಪಕ್ಕದಲ್ಲಿ 2 ಕಡೆ ಕೂಡ ಸಸಿ ನೆಡುವಂಥದ್ದು ತುಂಬ ಖುಷಿ ವಿಚಾರ. ನಮ್ಮ ಮಠ ಸುಮಾರು 2000 ವರ್ಷಗಳ ಇತಿಹಾಸ ಇರುವಂಥ ಮಠ ನಮ್ಮದು. ಈಗೆಲ್ಲ ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ, ಬೇರೆ ಆಲ್ಟ್ರೇಷನ್ ಎಲ್ಲ ಮಾಡ್ತಾ ಹೋಗ್ತಾರೆ. ನಮ್ಮಲ್ಲಿ ಆದರೆ ಆ ರೀತಿ ಆಲ್ಟ್ರೇಷನ್ಗಳೇನಿಲ್ಲ, ಇರುವಂಥದ್ದು ತುಂಬ ಐತಿಹಾಸಿಕವಾಗಿರುವಂಥ ಮಠ. ಹಾಗಾಗಿ ಇವತ್ತು ಈ ಒಂದು ಕಾರ್ಯ ಕೈಗೊಂಡಿರುವಂಥದ್ದು ನಮ್ಮೆಲ್ಲರಿಗೂ ಖುಷಿ ವಿಚಾರ. ಇವತ್ತು ಜೂನ್ 5 ವಿಶ್ವ ಪರಿಸರ ದಿನ. ಯಾಕಂತ ಅದರ ಥೀಮ್ ಹೇಳುತ್ತೆ, ಇವತ್ತು ಈ ನಿಸರ್ಗವೇ ನಮಗೆ ಸ್ಫೂರ್ತಿ. ನಾವೇನು ಮಾಡಬೇಕಂದ್ರೆ ಮುಂದಿನ ಜೀವನಕ್ಕಾಗಿ ಮತ್ತು ಮುಂದಿನ ವಾತಾವರಣಕ್ಕಾಗಿ ಅದನ್ನು ಕಾಪಾಡ್ತಾ ಹೋಗ್ಬೇಕು. ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಪ್ರಜ್ಞಾವಂತರ ಬಳಗಕ್ಕೂ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ರೇಂಜ್ ಆಫೀಸರ್ ಬೂದಿ ಆಫೀಸರ್ ಅವರಿಗೂ, ಅವರೆಲ್ಲ ಸಹ ಸಿಬ್ಬಂದಿಗಳಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಇದ್ದೀನಿ. ನನ್ನ 2 ಮಾತುಗಳು ವಿರಾಮ ತಿಳಿಸ್ತಾ ಇದ್ದೀನಿ.
ಪರಿಸರವನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂದು ನಾವು ನೆಡುವ ಪ್ರತಿಯೊಂದು ಸಸಿಯು ನಾಳಿನ ಪೀಳಿಗೆಗೆ ನೆರಳು, ಶುದ್ಧ ಗಾಳಿ ಮತ್ತು ಉತ್ತಮ ಪರಿಸರವನ್ನು ನೀಡಲಿದೆ. ಒಬ್ಬ ವ್ಯಕ್ತಿ ಒಂದು ಸಸಿ ಎಂಬ ಸಂಕಲ್ಪದೊಂದಿಗೆ ಯುವಕರು ಹಾಗೂ ಗ್ರಾಮಸ್ಥರು ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಬನ್ನಿ ನಾವು ಕೂಡ ಪರಿಸರ ರಕ್ಷಣೆಗೆ ನಮ್ಮ ಕೊಡುಗೆಯನ್ನು ನೀಡೋಣ. ಹೆಚ್ಚು ಹೆಚ್ಚು ಸಸಿಗಳನ್ನು ನೆಟ್ಟು ಅವುಗಳನ್ನು ಪೋಷಿಸಿ ಹಸಿರಿಮಯ ಭವಿಷ್ಯವನ್ನು ನಿರ್ಮಿಸೋಣ. ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಹಸಿರು ಉಳಿಸಿ, ಪರಿಸರ ಬೆಳೆಸಿ. ಇಂದು ನೆಟ್ಟ ಸಸಿ ನಾಳಿನ ಬದುಕಿನ ಆಸರೆ.